ಅಮ್ಮ ಕಾಸು ಗೀಸು ಏನೂ ಇಲ್ವಲ್ಲಮ್ಮ. ಸಾಮಾನು ಸರಂಡಿ ಎಲ್ಲ ತಗೊಂಬಿಟ್ಟು ಬರಕ್ಕೆ ಗೃಹಲಕ್ಷ್ಮಿ ಕಾಸು ಬೀಳ್ತದೆ ತಗೊಂಬಿಟ್ಟು ಬರೋಣ ಅಂತ ಹೇಳ್ತಾ ಇದ್ದೆ. ಅಮ್ಮ ಮನೆ ಒಳಗಡೆ ಏನೂ ಇಲ್ಲ, ಎಲ್ಲ ಖಾಲಿ. ಗೌರ್ಮೆಂಟ್ ಕಡೆಯಿಂದ ಅಕ್ಕಿ ಕೊಟ್ಟಿತ್ತಲ್ಲ, ಏನು ಮಾಡಿದೆ ಅದನ್ನು ಖಾಲಿ ಆಗೈತಲ್ಲ. ಅಕ್ಕಿಯ ಮಾರ್ದೆ. ಬ್ಯಾರೆ ಐಟಮ್ಗಳೆಲ್ಲ ತರೋಕ್ಕೆ ಇನ್ನೇನು ಮಾಡೋಕ್ಕಾಯ್ತದೆ? ಬ್ಯಾರೆ ಐಟಮ್ಗಳೆಲ್ಲ ಬೇಕು ತಾನೆ. ಬ್ಯಾರೆ ಐಟಮ್ಗಳೆಲ್ಲ ಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲನೂ ಕಾಸು ಬೇಡವೆ? ಅದಕ್ಕೆ ಕಾಸಿಗೆ ಅಂತ ನಾನೇ ಇರಲಿಲ್ವಲ್ಲ, ಅಕ್ಕಿ ಮಾರ್ಬಿಟ್ಟೆ. ಇನ್ನೇನು ಮಾಡೋಕ್ಕಾಯ್ತದೆ? ಮತ್ತು ಇವಾಗ ಊಟಕ್ಕೆ ಏನಮ್ಮ ಮಾಡೋದು? ಹೊಟ್ಟೆ ಹಸ್ದೋಯ್ತೈತೆ ಕಣಮ್ಮ, ನನಗಂತೂ ತಡ್ಕೊಳಕ್ಕಾಯ್ತಿಲ್ಲ. ಹೊಟ್ಟೆ ಸ್ಯಾನೆ ಹಸಿತೈತೆ ಕಣಮ್ಮ. ಅಯ್ಯೋ ನನಗಂತೂ ಎಷ್ಟು ಹಸಿತೈತೆ ಗೊತ್ತಾ? ಹೋಗಮ್ಮ, ಯಾರು ತಿಂತಾರೆ? ಬರೀ ರೊಟ್ಟಿ 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 ಸುಟ್ಟು ಆಗ್ತಾ ಇದೆಯಾ ರೊಟ್ಟಿಯ? ನಮ್ಮ ಮನೆಯಿಂದ ತಗೊಬಿಟ್ಟು ಬಂದಿರೋ ರೇಷನ್ ಎಲ್ಲ ಮುಗ್ದೋಯ್ತಾ? ಕಣಮಿ, ನಾನು ಗೃಹಲಕ್ಷ್ಮಿ ಕಾಸು ಬತ್ತದೆ ಅಂತ ಕಾಯ್ತಾ ಇದ್ದೀನಿ. ಬರಲಿಲ್ಲ ನೋಡತ್ತಾಗೆ. ಹೆಂಗೋ ಬಂದಿದ್ರೆ ಒಂದು 2,000 ರೂಪಾಯಿ ಅತ್ತಾಗೆ ಎಲ್ಲ ತಂದ್ಬಿಟ್ಟು ಸಾಮಾನು ಗೀಮಾನು ಮಾಡಕ್ಕೆ ಬಿಡ್ತಿದ್ದೆ ಅತ್ತಾಗ ಮನೆಯಾಗೆ. ಬತ್ತದೆ ಅಂತ ಹೇಳ್ತಾವ್ರೆ ಟಿವಿನಾಗ, ಅಲ್ಲಿ ಇಲ್ಲಿ ಎಲ್ಲ ಹೇಳ್ತಾವ್ರೆ ಸಾಮಾನು ಬತ್ತದೆ, ಇವಾಗ ಬತ್ತದೆ ಅವಾಗ ಬತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅವ್ರೆ. ಅದೇನು ಕತೆಯೋ ಏನೋ, ಅದು ಯಾವಾಗ ಬರ್ತದೋ ನನಗಂತೂ ಗೊತ್ತಿಲ್ಲ. ಬಂದಾಗೇನಿಯ ಲೆಕ್ಕ, ಅಲ್ಲಿ ಗಂಟ ಏನೂ ಗೊತ್ತಿಲ್ಲ. ಅಲ್ಲಲ್ಲಿ ನಿನ್ನ ಗಂಡನ ಕಳಿಸು ಏನಾರ ಕೆಲಸಕ್ಕೆ ಹೋಗಿ. ಇವತ್ತು ಬೆಳಿಗ್ಗೆ ಅಲ್ವಾ ಇನ್ನೂ, ಈಗ ಸಂಜೆ ಗಂಟ ಹೋದ್ರೆ ಗಂಡಾಳಿಗೆ 400-500 ರೂಪಾಯಿ ಕೊಡ್ತಾರೆ. ಹೋಗ್ಬಿಟ್ಟು ಸಂಪಾದನೆ ಮಾಡ್ಕೊಂಬಿಟ್ಟು ಏನಾರ ಸಾಮಾನು ತಗೊಬಿಟ್ಟು ಬಾ ಅಂತ ಹೇಳು. ರಾತ್ರಿಗೆ ಏನಾರ ಮಾಡ್ಕೊಳ್ಳೋಣ. ಅದೇನೋ ಅಂತಾರಲ್ಲ, ಕುಂತ್ಕೊಂಡು ತಿನ್ನೋರ್ನ ಬೇಡ್ಕೊಂಡು ತಿನ್ನಂಗೆ ಮಾಡ್ಬಿಟ್ರಲ್ಲ. ಸುಮ್ಕೆನೆಯೇ ಹೆಂಗೋ ನಿನ್ನ ಅವ್ರ ಮನೆ ಕೊಟ್ಟು ಮದುವೆ ಮಾಡಿದ್ದಕ್ಕೆ ಹೆಂಗೋ ಬಂದು ನಿಮ್ಮ ಮನೆಗೆ ಟಿಕಾಣಿ ಹುಡ್ಕೊಂಡು ಹೆಂಗೋ ತಿಂತಾ ಇದ್ದೆ. ಅದನ್ನು ಕೊಲ್ಲಾಕ್ದಂಗೆ ಆಯ್ತಲ್ಲ ಅಂತ ಅನ್ನಿಸ್ತಾ ಇದ್ದೆ. ಯಾಕನ ಕರ್ಕೊಂಬಿಟ್ಟು ಬಂದು ಅಂತ ಅನ್ನಿಸ್ತಾ ಇತ್ತು ನನಗಂತೂ. ದೇವ್ರಣೆ ಕಣಮ್ಮ. ಅಲ್ಲೇ ಇದ್ದಿದ್ರೆ ನಮ್ಮ ಅತ್ತೆ ಮನೆಗೆ ಹೊಟ್ಟೆ ಬಿರಿಯಂಗೆ ತಿನ್ಬೋದಿತ್ತು ಊಟನ, ಹೊಟ್ಟೆ ಬಿರಿಯಂಗೆ. ಇಲ್ಲಿ ಬಂದು ಎಂಥ ಪರಿಸ್ಥಿತಿಗೆ ಬಂತಮ್ಮ ನೀನೇನಿಯ. ಅಪ್ಪಿನ್ನೂ ಅಲ್ಲೇ ಬಿದ್ದೈತೆ ಅವಳ ಜೊತೆನೇನಿಯ. ಅಬ್ಬಬ್ಬಬ್ಬ, ಏನು ಅಪ್ಪನೋ ಏನು ಕತೆನೋ. ಎಂಥ ದರಿದ್ರದ ಬಳ್ಳ ನಮ್ದಂತೂ. ಏನೋ ಅಮ್ಮ ಮಗಳು ಇಬ್ರು ಮೀಟಿಂಗ್ ಮಾಡ್ತಿದ್ರಾ? ಏನಿವತ್ತು ಮನೆಯಿಂದ ಘಮ 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 ಅಂತ ವಾಸನೆ ಬರ್ತೈತೆ? ಏನ್ ಮಾಡಿದ್ರಾ? ಪಲಾವ? ನಿಮ್ಗೇನು ನಾಚಿಕೆ ಆಗಕ್ಕಿಲ್ವಾ ನಿಮ್ಗೆ? ಅಯ್ಯಯ್ಯ, ಅಲ್ಲರಿ ಮನೆನಾಗೆ ರೇಷನ್ ಪಾಸನ್ ಏನೂ ಇಲ್ಲ ಮನೆನಾಗೆ. ಅದು ಹೆಂಗ್ರಿ? ಹೆಂಗ್ರಿ ನಾವು ಇವಾಗ ಇದು ಮಾಡೋಕ್ಕಾಯ್ತದೆ ಹೇಳಿ? ಅದು ಹೆಂಗೆ ಅಡುಗೆ ಮಾಡೋಕ್ಕಾಯ್ತದೆ? ರೇಷನ್ ಇಲ್ಲ, ತರಕಾರಿ ಇಲ್ಲ, ಎಂಥದೂ ಇಲ್ಲ ರೀ. ಹೋಗ್ಬಿಟ್ಟು ಇವತ್ತು ಅಲ್ಲಿ ಯಾವ್ದಾನ ಒಂದು ಕೆಲಸ ಹುಡಿಕೊಂಡು ಬೆಳಗ್ಗೆಯಿಂದ ಸಂಜೆ ಗಂಟೆ ಕೆಲಸ ಮಾಡಿದ್ರೆ 400 ರೂಪಾಯಿ ಬರ್ತದೆ. ಹೋಗ್ಬಿಟ್ಟು ನೀವೇನೇ ಕೆಲಸ ಮಾಡ್ಬಿಟ್ಟು ಒಂಚೂರು ಮನೆಗೆ ಐಟಮ್ ತಗೊಬಿಟ್ಟು ಬನ್ನಿ. ರಾತ್ರಿಗೆ ಏನಾರು ಅಡುಗೆ ಮಾಡ್ಕೊಳ್ಳೋಣ. ನಾನೇನ್ ಕೆಲಸ ಮಾಡ್ಲಿ? ನಾನ್ ನಮ್ ಜಮೀನಾಗ ಮಾಡ್ತೀನಿ ಅಷ್ಟೇ ಕಣವ ಕೆಲಸನ. ನಂಗೆ ಜಮೀನ್ ಬಿಟ್ಬಿಟ್ಟು ಬೇರೆ ಕೆಲಸ ಮಾಡಕ್ ಬರಕಿಲ್ಲ ಅಂತ ನಿಂಗೆ ಎಷ್ಟು ಕಿತ ಹೇಳ್ಬೇಕು? ನಾನೇನೇ ಮಾಡಿದೆ? ನೀನೇ ತಾನೇ ಹೇಳಿದ್ದು ಹೋಗನಿ ಅಂತ ಕರ್ಕೊಂಬಿಟ್ಟು ನೀನೇ ತಾನೇ ಬಂದಿದ್ದು. ಏನೋ ಎಲ್ಲ ಬುದ್ಧಿವಂತೆ ನನ್ನ ಹೆಂಡತಿ. ನಮ್ಮಮ್ಮ ಯಾವಾಗೂ ಹೇಳೋದಲ್ಲ. ನೋಡ್ಲಾ, ನಿನಗಂತೂ ಬುದ್ಧಿ ಇಲ್ಲ. ಬುದ್ಧಿವಂತೆ ಹೆಂಡ್ತಿನ ಕೊಟ್ಟಿವ್ನಿ, ಜೀವನ ಪೂರ್ತಿ ಆರಾಮಾಗಿರ್ಬೋದು ಕಣ. ನೀನು ಓದಿರೋ ಹುಡುಗಿನ ಕೊಟ್ಟಿವ್ನಿ ಅಂತ ಹೇಳ್ತಿತ್ತು. ಅದಕ್ಕೆ ನೀನು ಮನೆ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ದಲ್ಲ. ಬಿಡು, ಹೆಂಗೋ ಬುದ್ಧಿವಂತೆ ಹೆಣ್ಣಲ್ವಾ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಸೋರಿ ಅಂತ ಸುಮ್ಕಾದೆ. ನೀನು ಹೇಳಿದಕ್ಕೆ ಏನೋ ಬುದ್ಧಿ ಉಪಯೋಗಿಸ್ತಿದೆಯಲ್ಲ ಅಂತ ಬಂದೆ. ನಾನೇನು ಮಾಡಲಿ ಇವಾಗ? ಇನ್ನೇನು ಮಾಡಿರಿ? ನೀವೇ ಹೋಗ್ಬಿಟ್ಟು ಏನಾರ ಕೆಲಸ ಸಣ್ಣ ಪುಟ್ಟ ಮಾಡ್ಕೊಂಬಿಟ್ಟು ಬರ್ರಿ, ಎಲ್ಲ ಸೊರೋಯ್ತದೆ. ನೀನು ಬುದ್ಧಿ ಉಪಯೋಗಿಸ್ಬೇಕಣಮ್ಮಿ. ರೀ, ನಿಮಗೆ ನಾಚಿಕೆ ಆಗಕ್ಕಿಲ್ವಾ ನಿಮ್ಗೆ? ಕೆಲ್ಸಕ್ಕೆ ಹೋಗ್ರಿ ಅಂತ ಹೇಳಿದ್ರೆ ಹಿಂಗ ಅವತಾರ ಮಾಡ್ಕೊಂಡು ಕುಂತಿದ್ದೀರಾ? ನಿಮ್ಗೆ ನಾಚಿಕೆ ಗೀಸ್ಕೆ ಏನು ಆಗಕ್ಕಿಲ್ವಾ ನಿಮ್ಗೆ? ದೇವ್ರಾಣೆ ನಂಗೆ ಬೇಜಾರಾಯ್ತಾಯ್ತು ನೋಡಿ. ದೇವ್ರಾಣೆಗೂ ಇಂಥ ಕೆಲಸ ಮಾಡಬೇಡ್ರಿ ನೀವು. ದೇವ್ರಾಣೆಗೂ ಹೆಂಗ್ ಉರಿತಾಯ್ತು ಗೊತ್ತೇನ್ರಿ? ನನಗಂತೂ ಸಿಟ್ಟು ಬಂದು ಉರಿತಾಯ್ತು ನನಗಂತೂ. ಇವ್ರು ನೋಡು ಹೆಂಗ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಇವಾಗ ಕೆಲ್ಸಕ್ಕೆ ಹೋಗ್ಬಿಟ್ಟು ಏನಾರ ತಂದಾಗಕ್ಕಾಯ್ತದ? ಏನೋ ನಮ್ಮ ಅಮ್ಮ ಹೇಳೈತಿ ನೀನೇ ಬುದ್ಧಿವಂತೆ ಅಂತ ಹೇಳ್ಬಿಟ್ಟು. ನೋಡು, ಈಚೆ ಕಡೆ ಕರ್ಕೊಂಡ್ಬಿಟ್ಟು ಬಂದಿರೋದು ನಾನಲ್ಲ, ನೀನು ಕರ್ಕೊಂಡ್ಬಿಟ್ಟು ಬಂದಿರೋದು. ನೀನು ಏನೋ ಪಿಲಾನ್ ಮಾಡ್ಬಿಟ್ಟು ನೋಡ್ಕೋಬೇಕಮ್ಮ. ಅದು ಬಿಟ್ಬಿಟ್ಟು ನಾನು ನೋಡ್ಕ ಅಂದ್ರೆ ನೀನು ಏನು ಹೇಳು? ನಿಮ್ಮ ಊರಾಗ ಹುಡುಗರು ಅಂತೂ ಭಾಳ ಅಂದರೆ ಭಾಳ ಒಳ್ಳೆಯರು. ಏನು ಎಷ್ಟು ಚೆನ್ನಾಗಿ ಅದು ಇದು ಅಂತ ಹೇಳ್ಕೊಡ್ತಾರೆ ಗೊತ್ತಾ? ನಮ್ಮೂರಾಗ ಹೋದ್ರೆ ನಮ್ಮ ಅಪ್ಪಗೆ ಅದ್ರಕೊಂಬಿಡೋನು. ಆ ಕೆಲಸ ಮಾಡ್ತೀಗ, ಈ ಕೆಲಸ ಮಾಡ್ತೀಗ ಅಂತ ಹೇಳ್ಬಿಟ್ಟು. ಆದರೆ ನಿಮ್ಮ ಊರಾಗಂತೂ ಯಾರು ಹೇಳೋದಿಲ್ಲ ಕೇಳೋದಿಲ್ಲ, ನೆಮ್ಮದಿಗಿರ್ಬೋದು. ನಾನು ಒಂಚೂರು ಕಾಸಿತ್ತಲ್ಲ, ಅಲ್ಲೇ ನೀನು ನಾಷ್ಟನೂ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟೆ. ನಾನಂತೂ ಚೆನ್ನಾಗಿ ಮಾಡ್ತಾರೆ ನಿಮ್ಮೂರು ಹೋಟ್ಲಾಗೆ ಚಟ್ನಿನೂ ಚಿತ್ರಾನ್ನ. ಅಯ್ಯೋ ಸೂಪರ್ ಆಗಿತ್ತು ರೀ. ನಮ್ಗೆ ಮನೆ ಬಿಸಿ ಮಾಡ್ಕೊತಿರಲ್ಲ ನೀವು ಅಂತ ಸುಮ್ಕಾದೆ ನಾನು. ಮಾಡ್ಕೊಂಡು ತಿನ್ರಿ ಅಂತ ಹೇಳ್ಬಿಟ್ಟು. ನೋಡಮ್ಮಿ, ನನಗಂತೂ ಬೆಳಿಗ್ಗೆ ಆದ್ಮೇಲೆ ನನಗಂತೂ ನಿದ್ದೆ ಎಳಿತಾ ಇರ್ತದೆ. ನಾನು ನಿದ್ದೆ ಮಾಡಲಿಲ್ಲ ಅಂದ್ರೆ ತಲೆನಾಗ ಏನು ಓಡೋದೇನೇ ಇಲ್ಲ. ನಾನಂತೂ ನಿದ್ದೆ ಮಾಡಲೇಬೇಕು. ಆಗ್ಲೇ ಹಾಕೊಳ್ಕೆ ಗೊತ್ತಾ ಅವ್ರು ನೋಡ್ದ. ಅಯ್ಯಪ್ಪ, ನಾನು ಆಮೇಕಿಂದ ಮಧ್ಯಾಹ್ನ ಸಿಗ್ತೀನಿ ಅಂತ ಹುಡುಗರಿಗೆಲ್ಲ ಹೇಳ್ಬಿಟ್ಟು ನ್ಯಾಟು ಬಂದ್ಬಿಟ್ಟಿದ್ದೀನಿ. ಮಧ್ಯಾಹ್ನ ಸಿಗ್ತೀನಿ ಕಣ್ರಪ್ಪ ನಿಮ್ಗೆ ಎಲ್ಲನೂ ಅಂತ ಹೇಳ್ಬಿಟ್ಟು. ಇನ್ನೇನು ಮಾಡೋಕ್ಕಾಯ್ತದೆ? ಹೋದ್ರಾಯ್ತಾಗ ಮಧ್ಯಾಹ್ನಕ್ಕೆ. ನನ್ನ ಹತ್ರ ಅಂತೂ ಈ ಪೈಸೆನೂ ಕಾಸಿಲ್ಲ. ಒಂದು 50 ರೂಪಾಯಿ ಕಾಸೈತೇನೋ ಅಷ್ಟೇನಿಯ. ನಮ್ಮಪ್ಪ ಅಲ್ಲಿ ಹೆಂಗೋ ಖರ್ಚು ಕೇಳಿದ್ರೆ ಕೊಡೋದಪ್ಪ. ಇಲ್ಲೇ ಏನೋ ನನಗೆ ಸಂಡಕ್ಕಿಲ್ಲ ಅಂತ ಅನ್ನಿಸ್ತದೆ. ಆದ್ರೂ ಪರವಾಗಿಲ್ಲ, ನಿನ್ ಬುದ್ಧಿವಂತೆ ಅಲ್ವಾ, ನಿನ್ ಮಾತು ಕೇಳ್ತೀನಿ ನಾನು. ಅಳಿ ಅಂದ್ರೆ ನಿಮ್ದು ಅತಿ ಆಯ್ತು. ನೀವು ಕಷ್ಟಪಟ್ಬಿಟ್ಟು ಎಂಟಿನ ಸಾಕ್ಬೇಕು, ಅದ್ ಬಿಟ್ಬಿಟ್ಟು ನಾವು ನಿಮ್ಮನ್ನ ಸಾಕಂಗಾಯ್ತಾಯ್ತು ಇಲ್ಲಿ ಕತೆ. ನಿಮ್ಗೆ ಯಾರು ಹೇಳಿದ್ರು ನಿಮ್ಗೆ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಕುಂತ್ಕೊಳ್ಳಿ, ಇಲ್ಲಿ ಸುಮ್ಕೆನಿ ಅಂತ ಹೇಳ್ಬಿಟ್ಟು? ನೋಡಿ, ನಂಗೆ ಸುಮ್ಮನೆ ಸಿಟ್ಟದಿಸ್ಬೇಡಿ. ಕೆಲಸ ಮಾಡ್ಬಿಟ್ಟು ಒಂದು 400-500 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಾ ಹೋಗಿ. ಅತ್ತೆ, ನಮ್ಮ ಮನೆಗೆ ಬಂದು 15-20 ದಿನ ಇದ್ದಾಗ ನಾವೇನ ಒಂದು ಮಾತು ಮಾತಾಡಿದ್ದೀನ ನಾನು? ಬಂದಿನ್ನು 4-5 ದಿನ ಆಗಿಲ್ಲ, ಆಗ್ಲೇ ನೀವು ಇಷ್ಟೊಂದು ಮಾತಾಡ್ತಿದ್ರಲ್ಲ, ಏನ್ ಮಾಡಿದೆ ನಾನು?
ನಾನು ಅಲ್ಲಿ ಹೊಲ್ದಾಗ ದುಡಿತಾ ಇದ್ದೆ ತಾನೆ ಇವಳೇ ನೀನೇ ಕರ್ಕೊಂಡ್ಬಿಟ್ಟು ಬಂದಿದ್ದು ನಾನು ಇಲ್ಲಿಗೆ. ಇಲ್ಲ ಬರ್ರಿ 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 ನಾವು ಆಲ್ಟೋಗನ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ನೀವೇ ಇದು ಮಾಡಿದ್ರೆ ನೀವೇ ಹೇಳ್ಕೊಟ್ಟಿದ್ದೀರಾ ಕರ್ಕೊಂಡ್ಬಿಟ್ಟು ಬರ್ರಿ ಅಂತ ಬಂದೋಳ್ತಾನೆ ಕರ್ಕೊಂಡು ದೊಡ್ಡದಾಗೇನೋ ಪಿಲನ್ ಮಾಡೋಳೆ ಅಂತ ನಾನು ನಮ್ಮ ಅಮ್ಮ ಮೇಲೆ ಜಂಬ ಹೊಡ್ಕೊಂಡು ಬಂದೆ. ಈಗ ನೋಡಿದ್ರೆ ಇಂಥ ಬಾಳ್ತಾ ಇದ್ದೀನಿ ನೋಡಿ. ನನ್ನ ಕೈಲಂತೂ ಕೆಲಸ ಮಾಡಕ್ ಆಗಿಲ್ಲ. ಕೂಲಿಗಿಲಿ ಹೋಗಿರೋ ಅಂತ ವಂಶ ಅಲ್ಲ ನಮ್ದೇನಿದ್ರು ಜಮೀನ್ದಾರ್ ವಂಶ. ನಾವು ಕೂಲಿಗಿಲಿ ಎಲ್ಲ ಹೋಗಕ್ಕಿಲ್ಲ ನಾವು, ಸರಿನಾ? ನನ್ಗೇನಿದ್ರು ಜಮೀನಾಗ ಕೆಲಸ ಮಾಡ್ತೀನಿ ಅಷ್ಟೇ ನೀನಿಯ. ರೀ ಅದೇ ಜಮೀನಾಗೆ ನೀವು ಕೆಲಸ ಮಾಡಿ ಕಂಡರ್ ಜಮೀನಾಗೆ ಬ್ಯಾಡ ಅಂತಂದ್ರೆ ಯಾರು? ಕಂಡರ್ ಜಮೀನುಗಳಿಲ್ವೇ? ಅಲ್ಲೇ ಹೋಗ್ಬಿಟ್ಟು ಕ್ಯಾಮೆ ಮಾಡಿದ್ರೆ ಬ್ಯಾಡ ಅಂತದೆ? ಕಂಡೋರ್ ಜಮೀನ ಕೆಲಸ ಮಾಡಿದ್ರೆ ಅದನ್ನ ಕೂಲಿ ಅಂತಾರೆ. ಅದನ್ನ ನಾನ್ ಮಾಡೋ ಕೆಲಸ ಅನ್ನಕ್ಕಿಲ್ಲ ಲೇ. ನಾನ್ ಮಾಡಕ್ಕಿಲ್ಲ ನಾನು ಮಾಡಕ್ಕಿಲ್ಲ ಅಷ್ಟೇ ನೀನಿಯ. ನಂಗೆ ಸುಮ್ಮನೆ ಸಿಟ್ಟಿಸ್ಬೇಡ್ರಿ ನನ್ಗಂತೂ. ನೀವು ಅದೇನೋ ಪಿಲನ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀರಲ್ಲ, ಮಾಡ್ಕೊಂಡು ಏನೋ ಮಾಡ್ಬೇಕಪ್ಪ. ಈಚೆ ಕಡೆಗೆ ಬಂದ್ಮೇಲೆ ಒಂಚೂರು ಸಾಧನೆ ಮಾಡ್ಬಿಟ್ಟು ತೋರಿಸ್ಬೇಕು. ನೀನು ಓದಿದ್ದೀನಿ ಅಂತ ಹೇಳ್ತೀಯಲ್ಲ, ನೀನೇ ಕ್ಯಾಮೆಗೆ ಹೋಗು. ಬೇಡ ಅಂತಂದ್ರೆ ಯಾರು? ಯಾವ್ದಾನ ಒಂದು ಕೆಲ್ಸಕ್ಕೆ ಹೋದ್ರೆ ನಿನ್ಗೂ ಕಾಸು ಕೊಡ್ತಾರೆ. ಹೋಗೋದ್ ಬಿಟ್ಬಿಟ್ಟು ಸುಮ್ಮನೆ ನೀನು ನನ್ನ ತಲೆ ತಿಂತಾಳಿ. ಸರಿ, ನಾನ್ ಮನೆ ಕತ್ತೀನಿ ಹೋಗಿ. ಅಯ್ಯಯ್ಯಯ್ಯಯ್ಯ, ಇವನೇನ್ ಗಂಡ್ಸನೆ ಇವನು? ಉರಿಸ್ಬೇಡ ನನ್ಗೆ. ಎಂತ ಬೇವಸಿ ಕೊಟ್ಬಿಟ್ಟು ಮದುವೆ ಮಾಡಿದೆ. ನಾನು ಹೇಳ್ದೆ ಓದಿರೋನು ಕೊಟ್ಟು ಮದುವೆ ಮಾಡಮ್ಮ, ಓದಿರೋನು ಕೊಟ್ಟು ಮದುವೆ ಮಾಡಮ್ಮ ಅಂದ್ರೆ ಅಯ್ಯೋ ಬ್ಯಾಡ ಕಣಮಿ, ಓದ್ ಕಟ್ಕೊಂಡು ಏನ್ ಮಾಡ್ತೀಯಾ? ಆಸ್ತಿ ಪಾಸ್ತಿ ಜೋರಾಗೈತೆ ಅಂದೆ. ನೋಡ್ದ ಇವತ್ತು ಇವ್ನ ಆಸ್ತಿ ಕತೆಯ? ಕೆಲ್ಸಕ್ಕೆ ಹೋಗಕ್ಕಿಲ್ವಂತೆ ಯಾಕಂದ್ರೆ ಓದಿಲ್ವಂತೆ. ಬ್ಯಾರೆ ಹೊಲ್ದ ಕೂಲಿ ಕೆಲ್ಸಕ್ಕೆ ಹೋಗಕ್ಕಿಲ್ವಂತೆ ಯಾಕಂದ್ರೆ ಇವ್ರು ಜಮೀನ್ದಾರ್ ವಂಶನಂತೆ. ಮತ್ತೆ ನಾವೇನ್ ಮಾಡ್ಬೇಕು ಇವಾಗ? ಇನ್ನೇನು ಉಪವಾಸ ಅಂತೂ ಇರಕ್ಕಾಗಿಲ್ವಲ್ಲ. ನೋಡಿ ಆ ಮೀನಾಕ್ಷಿ ಹೂವನ ಕೀಳಕ್ಕೆ ಅಂತ ಹೇಳ್ಬಿಟ್ಟು ಕರೆದಿದ್ಲು. ಅಲ್ಲಿಗೆ ನೀ ಹೋಗಿ ಹಾಳ ಕೂಲಿ ಕೆಲಸ ಮಾಡ್ಕೊಂಡನ ಬಂದು ತಿನ್ಕೊಂಡು ಉಣ್ಕೊಂಡಿರೋಣ ನೋಡಿ. ಅಮ್ಮ ನಾನ್ ಕೂಲಿ ಕೆಲಸ ಅಂತಂದ್ರೆ ಅಮ್ಮ ಏನಮ್ಮ ಮಾಡೋದು? ಈಗ ನಮಗ್ ಬ್ಯಾರೆ ದಾರಿ ಇಲ್ವೇ? ಏನಾರ ಒಂದ್ ಮಾಡ್ಲೇಬೇಕು. ನಿಮ್ಮಪ್ಪ ಧರಿದ್ರು ನನ್ನ ಮಗ 2 ತಿಂಗಳಾಯ್ತು ಬರ್ಲೂ ಇಲ್ಲ, ಏನೂ ಇಲ್ಲ. ಅವನ್ಗೆ ಆ ಹೆಂಡತಿನಿಗೆ ಹೆಚ್ಚಾಗೋಗ್ಬಿಟ್ಟವಳೆ. ನಾನೇನೋ ಬಿಡು ನೀನನ್ನ ಸಂದಕಿರ್ತೀಯ ಅಂತ ಅನ್ಕೊಂಡ್ರೆ ನೋಡು ನಿಂದುನುವೆ ಈ ಬಾಳ ಆಗೋಗ್ಬಿಟ್ಟೈತೆ. ನನಗೂ ಸಿಕ್ಕಾಪಟ್ಟೆ ಬೇಜಾರಾಯ್ತಾಯ್ತು ನನಗಂತೂ. ಎಂತ ಬಾಳಪ್ಪ ನಮ್ದು ಅಂತ. ಸರಿ ನಡಿ, ಹೂವ ಕೊಯ್ಯಕ್ಕೆ ಕರೆದವ್ರಲ್ಲ, ಹೂವ ಕೊಯ್ದಾಕ್ಬಿಟ್ಟು ಒಂಚೂರು ಕಾಸ್ ಕೀಸ್ ತಕೊಂಬಿಟ್ಟು ಬರೋಣ. ಬಾ. ಏನ್ ಪ್ರೇಮ, ನೀನು ಹೂವ ಬಿಡ್ಸಾಕ್ ಬಂದ್ಬಿಟ್ಟಿದೀಗಲ್ಲ? ನಿಮ್ಮ ಅತ್ತೆ ಬೈಯಕ್ಕಿಲ್ವೇ ಹೂವ ಬಿಡ್ಸಾಕ್ ಬಿಟ್ಟು ಬಂದ್ರೆ? ಯಾಕೆ ಬೈತದೆ? ಏನ್ ಬೈಯಕ್ಕಿಲ್ಲ. ನನ್ನ ಅಮ್ಮನ ಮನೆಗೆ ಬಂದಿನಲ್ಲ, ಅಲ್ಲೇನ್ ಕೂಲಿ ಕೆಲ್ಸಕ್ಕೆ ಹೋಗಕ್ಕಿಲ್ಲ, ಇಲ್ಲಿಗೆ ನೀ ಬಂದಿದ್ದೀನಿ. ಊರ್ ಜನ ಎಲ್ಲ ಅದೇ ಅನ್ಕೋತಾವ್ರಿ, ಯಾಕೋ ಪ್ರೇಮ ಗಂಡನ್ ಕರ್ಕೊಂಡು ಇಲ್ಲೇ ಬಂದ್ಬಿಟ್ಟು ಒಂದ್ 2 ದಿನ ಇದ್ದೋಗಕ್ಕೋ ಏನೋ ಅಂತ ಹೇಳ್ಬಿಟ್ಟು. ಅಲ್ಲ ನೀನು ಅದ್ಲೇನಿಯ ಒಳ್ಳೆ ಫ್ಯಾಮಿಲಿ ಕೊಟ್ಟು ಮದುವೆ ಮಾಡೋರಿ. ನೀನ್ ಹಿಂಗೆ ಎಲ್ಲನೂ ಕೂಲಿನಲ್ಲಿ ಬಂದ್ರೆ ನೀವು ಅತ್ತೆ ಬೇಜಾರ್ ಮಾಡ್ಕೊತಾಳೆ. ನೋಡಪ್ಪ ನನ್ ಸೊಸೆ ಕೂಲಿಗೆ ಬಂದು ಹೋಗ್ಬಿಟ್ಟವಳಲ್ಲ ಅಂತ ಹೇಳ್ಬಿಟ್ಟು. ಅಯ್ಯೋ ನಾನು ನನ್ನ ಮಗಳಿಗೆ ಹೇಳ್ದೆ ಕಣಮ್ಮ, ಕೂಲಿ ನಾಲಿ ಅಂತ ಹೇಳ್ಬಿಟ್ಟು ಬರ್ಬೇಡ ಕಣಮ್ಮಿ, ನಿಮ್ಮ ಅತ್ತೆ ಬೈಕತ್ತಾಳೆ ಅಂತ ಹೇಳಿದ್ರೆ ಇವಳು ಇಲ್ಲ ಬಿಡು ಏನ್ ಅನ್ಕೊಳಕ್ಕಿಲ್ಲ, ಬತ್ತಿ ನಿನ್ ಜೊತೆ ಕೂಲಿಗೆ ಅಂತ ಬಂದವಳಿ. ನಾನೇ ನಡುವೆ ಕೂಲಿಗೆ ಕಮ್ಮಿ ಮಾಡ್ಬಿಟ್ಟಿದೀನಿ ಕಣಮ್ಮಿ, ಕೂಲಿ ನಾಲಿ ನಾನೇ ಹೋಗಕ್ಕಿಲ್ಲ. ಏನೋ ಇವತ್ತು ಸುಮ್ಕೆ ಬೇಜಾರಾಯ್ತಿತ್ತು ಅಂತ ಹೊರಟೆ ಹೂವ ಕಿತ್ಕೀಳಣ ಅಂತಂದ್ರೆ ಇವಳು ನಾನ್ ಬತ್ತೀನಿ ಅಂತ ಹೇಳಿದ್ಲ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ಅತ್ತ ಕರ್ಕೊಂಬಿಟ್ಟು ಬಂದೆ. ಇನ್ನೇನ್ ಮಾಡಕ್ಕಾಯ್ತದೆ ಹೇಳು? ಬ್ಯಾಡ ಅಂದ್ರು ಬಂದವಳಿ. ನಮ್ಮ ಒಳಿಮಯ್ಯಂಗೆ ನಮ್ಮೂರಾಗ 4 ದಿನ ಇರ್ಬೇಕಂತೆ. ನಮ್ಮ ಒಳಿಮಯ್ಯ ಬೋಲಾಸೆ ಇಟ್ಕೊಂಡಿದ್ದ ನಮ್ಮ ಮನೆನಾಗ ಇರ್ಬೇಕು ಅಂತ. ಅದಕ್ಕೆ ನೆಟ್ಟು ಕರ್ಕೊಂಬಿಟ್ಟು ಬಂದೆ. ಒಳ್ಳೆ ಕೆಲಸನೇ ಮಾಡಿದ್ರ ಬಿಡಿ. ಹೆಂಗ ಬಿಡು, 250 ಕೊಡ್ತಾರಂತೆ. ಊಟ ತಿಂಡಿ ಎಲ್ಲ ಕೊಟ್ಬಿಟ್ಟು ಆರಾಮ ಮಾಡ್ಕೊಂಡು ಹೋಗು. ಏನ್ ಪ್ರೇಮ, ನಿಮ್ದು ತೋಟಗೀಟ ಜೋರಾಗೈತಂತಲ್ವೇ? ತೋಟನು ಜೋರಾಗೈತೆ. ಮನೆ ಕೆಲ್ಸಕ್ಕಂತೂ ಕಾಳುಗಳು ಎಲ್ಲ ಸ್ಯಾನೇನಿ ಅವ್ರೆ. ಏನ್ ತೊಂದರೆ ಇಲ್ಲ ನಮ್ಗಂತೂ. ತೊಂದರೆಗಿಂದ್ರೆ ಅಂತ ಏನಾದ್ರು ಇದ್ರೆ ಅದ್ ನಮ್ಮ ಮನೆಗೆ ನಾವು ವಾರ್ಗಿತ್ತಿರೋರಲ್ಲ ಅವರಿಂದ ಬರ್ಬೇಕಷ್ಟೇ ತೊಂದರೆ. ನನಗೆ ಇವಾಗ ಕೀಳಕ್ಕೆಲ್ಲ ನನ್ನ ಗಂಡ ಬೈದ ಈಗ್ಲೂ. ಯಾಕೋಯ್ತಿಯಾ ಸುಮ್ಮನೆ ಇರು, ಮನೆನಾಗೇನು ದುಡ್ಡಿಲ್ವಾ ಕಾಸಿಲ್ವಾ ಅಂತ. ನನಗೇನು ಗೊತ್ತಾ, ತಪ್ಪೋಗ್ಬಿಟ್ಟಿತ್ತಲ್ಲ ರೂಢಿ. ಅದಕ್ಕೆ ನೆನೆಯ ಒಂದ್ ಕಿತ ನೋಡನಿ ಅಂತ ಹೇಳ್ಬಿಟ್ಟು ಬಂದೆ ಅಷ್ಟೇ ನೆನೆಯ. ಸ್ಯಾನೆ ದಿನ ಆಗೋಗ್ಬಿಟ್ಟಿತ್ತು ಕೂಲಿನಲ್ಲಿ ಬಂದ್ಬಿಟ್ಟು. ನನ್ನ ಗಂಡ ಬೈತಾನೆ. ನಾನಾದ್ರೂ ಬೈಗೆ ಸುಮ್ಕಿರ್ರಿ ಅಂತ ಹೇಳ್ಬಿಟ್ಟು ಬಂದೆ ನೆಟ್ಟಿಗೆ ಅಷ್ಟೇ. ಒಂಥರ ಸಂದಕ್ಕಿರ್ತದೆ ಕೂಲಿ ಮಾಡೋದು ನನ್ನವೇ. ಏನೇ ಹೇಳು ಪ್ರೇಮ, ನಿಂಗೆ ಒಂದು ಚೂರು ದುರಂಕಾರ ಬಂದಿಲ್ಲ. ನಿಂಗೆ ಒಂದು ಚೂರು ದುರಂಕಾರ ಏನು ಬಂದಿಲ್ಲ ನೋಡು. ಅಂತ ಸಾವುಕಾರು ಮನೆಗೆ ನೀನು ಹೋದ್ರೂ ಆ ದುರಂಕಾರ ಅನ್ನೋದೊಂದು ಚೂರುನುವೆ ಬಂದಿಲ್ಲ. ನಿಜವಾಗ್ಲೂ ಒಬ್ಬೊಬ್ರು ಒಪ್ಪತ್ಗಿದ್ರೆ ಒಲೆ ಕಿತ್ತಾಕ್ತಾರೆ ಅಂತದ್ರಾಗ ನೀನು ಪಾಪ ನೋಡ್ದ. ಇಷ್ಟೆಲ್ಲ ಇದ್ದು ನೀವು ಅಂತ ಜಮೀನ್ದಾರ್ ಮನೆಯಾಗಿದ್ರು ಎಷ್ಟು ಚೆನ್ನಾಗಿ ಬಂದು ಕೂಲಿ ಕೆಲಸ ಮಾಡ್ತೀಯ. ಮೆಚ್ಕೊಂಡೆ ಬಿಡು ನೀನು ನೋಡಂತೂ. ಅಯ್ಯೋ ಅವಳ ಕಡೆ ತೀರ್ಕೊಂಡು ಹೇಳಕ್ಕೂ ಆಯ್ತಿಲ್ಲ, ಏನೂ ಆಯ್ತಿಲ್ಲ. ಕಣ್ಣಾಗ ಧಾರಾಕಾರ ಮುಂಗಾರು ಮಳೆ ಬತ್ತೈತೆ. ಲೋಪರ್ ನನ್ನ ಮಗ ನನ್ನ ಗಂಡ ಕರ್ಕೊಂಬಿಟ್ಟು ಬಂದ ನಾನು ಕೂಲಿ ಮಾಡಕ್ಕೆ ಇಕ್ಬಿಟ್ಟವನೆ. ನಮ್ಮ ಅತ್ತೆ ಮನೆಗೆ ಸಂದಕ್ಕಿದ್ದೆ. ಇವಳು ಹೇಳ್ತಾ ಇದ್ರೆ ದುಃಖ ತಡ್ಕೊಳಕ್ ಆಯ್ತಿಲ್ಲ ನನಗೆ. ಜೋರಾಗಿ ಹೇಳ್ಬೇಕು ಅನ್ನಿಸ್ತೈತೆ. ಇವಳು ಮುಂದೆ ಮಾನ ಮರ್ಯಾದೆಲ್ಲ ಹೋಯ್ತದೆ ಜೋರಾಗಿ ಹತ್ಬಿಟ್ರೆ. ಇಲ್ಲ ಅಳ್ಬಾರ್ದು ಪ್ರೇಮ. ಇನ್ನೊಳ್ಬೇಡ ಪ್ರೇಮ, ನೀನು ಸ್ಟ್ರಾಂಗ್ ಇದೆಯಾ. ಯಾಕನ ಬಂದೋ ಈಚೆ ಕಡೆಗೆ. ನನ್ನ ಗಂಡ ಇಂಥ ಕೆಲಸ ಮಾಡ್ತಾನೆ ಅಂತ ಅನ್ಕೊಂಡಿನೇ ಇರಲಿಲ್ಲ. ನನ್ನ ಗಂಡ ಲೋಪರ್ ನನ್ನ ಮಗ ಎಂಥ ಕೆಲಸ ಮಾಡ್ಬಿಟ್ನಲ್ಲ. ನಮ್ಮ ಅತ್ತೆಗೆ ಅವಾಜ್ ಹಾಕೊಂಡು ಈಚೆ ಕಡೆಗೆ ಬರೋ ಅವಶ್ಯಕತೆ ನನಗಿತ್ತ? ಲೇ ಪ್ರೇಮಿ, ನಿಂಗಿತ್ತೇನೆ ಅವಶ್ಯಕತೆ? ನಿನ್ನ ಗಂಡು ನಂಬಿಟ್ಟು ಯಾಮಾರ್ಬಿಟ್ಟು ಬಂದ್ಬಿಟ್ಟಲ್ಲೇ. ಈಗ ಏನು ಮಾಡೋದು? ವಾಪಸ್ ಹೋಗ್ಲಾ? ವಾಪಸ್ ಹೋದ್ರೆ ಮಾನ ಮರ್ವದಿ ಇರೋಕ್ಕಿಲ್ಲ. ಬುದ್ಧಿ ಅಂತೂ 3 ಕಾಸು ಕರಿತಿರೋ ಕಳೆದು ಬಿಡ್ತಾಳೆ ನನ್ನ ಮಾನ ಮರ್ವದಿ ಎಲ್ಲ. ಬೇಡ ಲೋಪರ್ ನನ್ನ ಮಗನ ತಗೊಂಡು ಮನೆಗೆ ಇಟ್ಕೊಳ್ಳಂಗೆ ಆಯ್ತು. ಎಲ್ಲ ನನ್ನ ಮಗಳಿಂದನೇ ಆಗೋದು. ಗಣೇಶನ್ ಮಾಡಿ ಅಂದರೆ ಅವ್ರ ಅಪ್ಪನೇ ಮಾಡೋದು ಅವಳಂತೂ. ನಾನು ಏನು ಹೇಳ್ದೆ, ನಮ್ಮನೆ ಕರ್ಕೊಂಬಿಡ್ಬಾ ಅಂತ ಹೇಳಿದ್ನ ಇವಳನ್ನ. ಅಯ್ಯೋ ಕರ್ಮುವೆ. ಯಾಕೆ ಪ್ರೇಮ ಅಳ್ತಾ ಇದೆಯಾ?
ಅಳ್ತಾ ಇಲ್ವೇ? ಆನಂದ ಬಾಷ್ಪ, ಆನಂದ ಬಾಷ್ಪ ಬರ್ತೈತೆ. ನೀನ್ ನನ್ನ ಹೊಗಳ್ತಾ ಇದ್ದಲ್ಲ, ಅದಕ್ಕೆ ನೀ ನನಗೆ ಆನಂದ ಬಾಷ್ಪ ಹೆಂಗ್ ಹೊಗಳ್ತಾವಳಪ್ಪ ನನ್ನ, ನಂಗೆ ದುರಂಕಾರ ಇಲ್ಲ ಏನು ಇಲ್ಲ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ಕಣ್ಣಾಗ ನೀರು ಬಂತು. ಹೌದಲ್ವಾ, ಇವ್ ಎಂತ ಒಳ್ಳೆ ಗಂಡ, ಎಂತ ಒಳ್ಳೆ ಅತ್ತೆ ಮಾವನ್ನೆಲ್ಲ ಪಡ್ಕೊಂಬಿಟ್ಟು ನಾನು ಎಂತ ಒಳ್ಳೆ ಕೆಲಸ ಮಾಡ್ಬಿಟ್ನಲ್ಲ ಅಂತ ಕಣ್ಣಾಗ ಆನಂದ ಬಾಷ್ಪ ಬರ್ತೈತೆ ಅಷ್ಟೇ. ನೀನಿಯ ಅಷ್ಟು ಬಿಟ್ರೆ ನಾನು ಯಾಕೆ ಹೇಳಿ, ನನಗೇನು ಕಮ್ಮಿ ಆಗೈತೆ, ನಾನು ಜಮೀನ್ದಾರನ ಸೊಸೆ. ತಿರ್ಬೋಕಿ ನನ್ನ ಮಗನ ಹೆಂಡ್ತಿ ಅಷ್ಟೇ ನೀನಿಯ ಇವಳು. ಸರಿ ಸರಿ, ನಾನು ಮುಂದೆ ಸಲ ಹಂಗೇನೆ ಬುಡ್ಸ್ಕೊಂಡು ಹೋಯ್ತಾ ಇರ್ತೀನಿ. ನೀವು 2 ಸಾಲೂ ಮುಗಿಸ್ಕೊಂಡು ಬರ್ರಿ, ನಾನು ಮುಂದೆ ಸಲ ಬುಡ್ಸ್ಕೊಂಡು ಹೋಯ್ತಾ ಇರ್ತೀನಿ. ಒಳ್ಳೇದೆಲ್ಲ ಮಾಡಬೇಡ, ಆನಂದ ಬಾಷ್ಪನೇ ಗೊತ್ತು. ಆದ್ರೂ ಸರಿನಾ? ಸರಿ, ನಾನು ಅಲ್ಲಿ ಮುಂದೆ ಬಿಡಿಸ್ತಿರ್ತೀನಿ ಬರ್ರಿ. ಲೈ ತಂಗಿ, ಲೈ ಯಾರ ಮುಂದೆ ಹೊತ್ಬಿಟ್ಟು ನಾನು ಮಾನಮರೋದಿ ಕಳಿಬೇಕು ಅಂತ ಮಾಡಿದೀಗ. ಹೊಸಿ ಸುಮ್ಕಿರ್ಬೇಕು, ತಡ್ಕೋಬೇಕಂಗೆ. ನಿನ್ ಗಂಡ ಅಂತ ಕೆಲಸ ಮಾಡೋ ನಿಂತ ತಕ್ಷಣ ಊರಿಗೆಲ್ಲ ಗೊತ್ತಾಗಂಗೆ ಮಾಡಿ ಗೊಳೋ ಅಂತ ಹೊತ್ಬಿಟ್ಟು ನಾನು ಮಾನಮರೋದಿ ಕಳಿಬೇಕು ಅಂತ ಮಾಡಿದೀಗ ನೀನು. ಬಿತ್ರಿ ನೋಡು, ಸುಮ್ಕಿರು. ನೀನು ಹಿಂಗೆಲ್ಲನೂ ಜೋರಾಗೆಲ್ಲನೂ ಹೊತ್ಕೊಬಿಟ್ರೆ ಗೊತ್ತಾಗ್ಬಿಟ್ಟು ನಮ್ಮ ಮಾನಮರೋದಿ ಹೋಗ್ಬಿಟ್ಟು ಊರಾಗ ಯಾರು ನಯ ಪೈಸದ ಬೆಲೆ ಕೊಡಕ್ಕಿಲ್ಲ. ಈಗೇನು ಪಾಪ ನಮಗೆ ಭಾಳ ಕೊಡ್ತಾವ್ರು ನೋಡಿ. ಇವಾಗ ಮೊರ್ವಾ ದಿನ ತಗಳ್ರಮ್ಮ ಮಾಡಿಕೊಳ್ರಿ ಅಂತ ಹೇಳ್ಬಿಟ್ಟು, ಅಮ್ಮ ನನ್ನ ಗಂಡಂಗೆ ಏನಾರ ಮಾಡಿ ನೀನೇ ಬುದ್ಧಿ ಹೇಳ್ಬಿಟ್ಟು ಬುದ್ಧಿ ಕಳಿಸ್ಬಿಟ್ಟು ಹೆಂಗಾರ ಮಾಡಿ ಕೆಲಸಕ್ಕೆ ಕಳಿಸು. ನೋಡು, ನನಗೆ ಹೇಳ್ತಾನೆ ಓದಿದ್ಯಲ್ವ ಕೆಲ್ಸಕ್ಕೆ ಹೋಗು ಅಂತ ಹೇಳ್ಬಿಟ್ಟು ನಾನೆಲ್ಲಿಂದ ಕೆಲಸ ಮಾಡ್ಬಿಟ್ಟು ನನ್ನ ಮಗಂಗೆ ತಂದಾಕ್ಲಿ. ಅಲ್ಲ ಕಣಮಲ್ಲ, ಆಸ್ತಿ ಪಾಸ್ತಿ ಸ್ವಂತ ಮನೆ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಕೂಲಿ ಮಾಡಂಗಾಯ್ತಲ್ಲವ ನನ್ನ ಬಾಳು. ಅದಕ್ಕೆ ನನಗೆ ಯಾರ ಮಾತು ಕೇಳಬಾರ್ದು, ಸ್ವಂತ ಬುದ್ಧಿಯಿಂದ ಮಾಡಬೇಕು. ಏನು ಮಾಡಿದ್ರು ಅಂತ ಹೇಳೋದು ನೀನೇ ಹೇಳ್ದೆ. ಅಲ್ಲ ಕಣಮ್ಮಿ, ಪಾಲಾಕ್ಸ್ಕ ಅಂತ ಹೇಳ್ಬಿಟ್ಟು ಗೂಬೆ ಪಾಲ್ ಹಾಕಿಸ್ಕ ಅಂತ ಹೇಳ್ದೆ. ಹಾಕಿಸ್ಕೊಂಡಿದ್ದಂಗೆ ಈಚೆ ಕಡೆಗೆ ಕೊಡ್ಬಾ ಅಂತ ಹೇಳೋದ್ನ, ಪಾಲ್ ಹಾಕಿದ್ಮೇಲೆ ಈಚೆ ಕಡೆಗೆ ಬರಬೇಕಿತ್ತು. ಏನೋ ಒಂದು ವ್ಯವಸ್ಥೆ ಮಾಡ್ಕೋಬೋದಾಗಿತ್ತು. ಅದು ಬಿಟ್ಬಿಟ್ಟು ಕುಣ್ಕೊಂಡು ಹಿಂಗೆ ಓಡ್ ಬಂದ್ಬಿಟ್ರೆ ಹೆಂಗೆ ಹೇಳು? ಹೇಳ್ದೆ ಕೇಳ್ದೆ ನಿನ್ಗೆ ಏನೋ ಅನ್ಸಕ್ಕಿಲ್ಲ ತಗ. ನಿಂಗೆ ಒಂಥರ ಅದೇನೋ ಅಂತಾರಲ್ಲ, ಹೇಳ್ಬಾರ್ದು. ಮುಚ್ಕೊಂಡು ಹೋಗ್ಬಿಡ್ಸು, ಇಲ್ಲಾಂದ್ರೆ ಬಂದು ಕಿರ್ಚಾಡ್ತಾಳೆ. ಇನ್ನೂ ಬಿಡ್ಸಿಲ್ವೇ ಅಂತ ಹೇಳ್ಬಿಟ್ಟು ಪಟ ಬಿಡ್ಸು. ಹೊಳದೆಲ್ಲ ಇಕ್ಕಬೇಡ, ಮೊರ್ವದಿ ಕಳ್ಕೊಬೇಡ. ಆಯ್ತು ಹೇಳು, ಒಳದು ಇಲ್ಲ ನಗೋದು ಇಲ್ಲ. ಹಿಂಗೆ ಯಾಪ್ ಮೊರೆ ಹಾಕೊಂಡು ಮಾಡ್ತೀನಿ. ನನ್ನ ಗಂಡನ ಕರ್ಕೊಂಬಿಟ್ಟು ಬಂದಿರೋ ತೆಪ್ಪಿಗೆ ಯಾಕೆ ಕುಡ್ದಾಗ ಹೊಡ್ಕೋಬೇಕು ಅಷ್ಟೇ. ನಾನು ಇನ್ನೇನಂದ್ರೆ ಹೊಡ್ಕೊಂಡ್ರೆ ನನಗೆ ಬುದ್ಧಿ ಬರಕ್ಕಿಲ್ಲ. ಮಾಡ್ತೀನಿ ಬಿಡು. ನೋಡಮ್ಮ, ಇವತ್ತೇ ಕೊನೆ, ನಾಳೆಯಿಂದ ನಾನು ಕೂಲಿ ಕೆಲ್ಸಕ್ಕೆ ಬರಕ್ಕಿಲ್ಲ. ನನ್ನ ಮಾನಮರವದಿ ಹೋಯ್ತದೆ. ಕೂಳಿಗೆ ಏನು ಮಾಡ್ತೀಗ? ಮುಚ್ಕೊಂಡು ಮಾಡು.